ಏನು ಇವತ್ತು ಬಂದಿರತಕ್ಕಂಥ ಫಲಿತಾಂಶವನ್ನ ಇಡೀ ಜಿಲ್ಲೆಯಲ್ಲಿ ನಾವು ಜಿಲ್ಲಾ ವತಿಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಇವತ್ತಿದೆ. ನನ್ನೆಂದೂ ಮಾಡ್ತಾ ಇದ್ದೀವಿ. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇವತ್ತು ನಾವು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಎಲ್ಲ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾಗಿದ್ದಂಥ ವೇಣುಗೋಪಾಲ್ ಅವರು, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ಮಂಡಲ ಅಧ್ಯಕ್ಷರುಗಳು ಹಾಗೂ ಬಿಜೆಪಿ ಮುಖಂಡರು ಇವತ್ತು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಇವತ್ತು ಇಡೀ ದೇಶದಲ್ಲೇನೆ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ದೇಶ ಉಳಿತಕ್ಕಂಥ ಕೆಲಸ ಏನು ಮೋದಿಜಿಯವರ, ಅಮಿತ್ ಶಾ ಅವರ, ನಿತಿನ್ ನಬೀನ್ ನಮ್ಮ ಅಧ್ಯಕ್ಷರ ನಾಯಕತ್ವದಲ್ಲಿ ಇವತ್ತು ಎಲ್ರಿಗೂ ನಿರೀಕ್ಷೆಗೆ ಮೀರಿ ವೆಸ್ಟ್ ಬೆಂಗಾಳಲ್ಲಿ ನಿರೀಕ್ಷೆ ಏನಿತ್ತು ಅದಕ್ಕೂ ಮೀರಿ ಇವತ್ತು ಸಂಖ್ಯೆ ಗೆದ್ದಿರ್ತಕ್ಕಂಥದ್ದಾಗಿದೆ. ಇಡೀ ದೇಶದಲ್ಲಿ ಬಿಜೆಪಿ ಬಂದಾದ್ಮೇಲೆ ಕಾಶ್ಮೀರಿ ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಯಾವತ್ತು ನಾವು ಬಾರ್ಡರ್ನ ಗಡಿಯಾಗಿ ಬಿಗಿಸ್ತಕ್ಕಂಥ ಕೆಲಸ ಏನು ಅಮಿತ್ ಶಾ ಜಿ ಅವರ ನಾಯಕತ್ವದಲ್ಲಿ ಏನ್ ಮಾಡಿದ್ರು, ಆರ್ಟಿಕಲ್ 317 ಏನ್ ತೆಗೆದ್ರು, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಗೆ ಆಯ್ತವ. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಕ್ಕಂಥ ಏನು ಇವತ್ತು ಮೋದಿಜಿಯವರ ನಾಯಕತ್ವದಲ್ಲಿ ಎಲ್ಲರೂ ಸೇರಿದ್ದೀವಿ, ನಾವೆಲ್ಲರೂ ಆ ನಿಟ್ಟಿನಲ್ಲಿ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಕೂಡ ಬಾಂಗ್ಲಾದೇಶಕ್ಕೆ, ಬೇರೆ ದೇಶ ಬಾಂಗ್ಲಾದೇಶ, ಆ ಬಾಂಗ್ಲಾದೇಶಕ್ಕೆ ಬಾರ್ಡ್ರೇ ಇರಲಿಲ್ಲ, ಬಾರ್ಡರ್ ಇಲ್ದಿರ್ತಕ್ಕಂಥದ್ದಾಗಿತ್ತು. SIR ಮಾಡಾದ್ಮೇಲೆ 90 ಲಕ್ಷ ಹೆಚ್ಚು ಜನ ಏನು ಇಲ್ಲಿ ಮತಗಳಿದ್ವು ಅದನ್ನ ತೆಗಿತಕ್ಕಂಥ ಏನು ಗಟ್ಟಿ ಕೆಲಸ ಮಾಡಿದ್ರಲ್ಲ, ಆ ನಾಯಕತ್ವ ಇವತ್ತು ದೇಶ ಉಳಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಮೋದಿಜಿಯವರ ನಾಯಕತ್ವ ಇವತ್ತು ಭಾರತನ ಉಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಜಿಲ್ಲೆಯ ವತಿಯಿಂದ ಮೋದಿಜಿಯವರ ನಾಯಕತ್ವಕ್ಕೆ, ಅಮಿತ್ ಶಾ ಅವರಿಗೆ, ನಿತಿನ್ ನಬೀನ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿಂದ ಬಾರ್ಡರಿಂದ ಆಚೆ ಬಂದು ಒಳಗಡೆ ಬಂದು ಬಾಂಗ್ಲಾದೇಶದಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಕಾರ್ಮಿಕರು ಇವತ್ತು ಏನು ಅವರು ಬರೀ ವೆಸ್ಟ್ ಬೆಂಗಾಲ್ ಇರಲಿಲ್ಲ, ಇಡೀ ದೇಶದಲ್ಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಯಾವ ಮಟ್ಟಕ್ಕೆ ನಮ್ಮ ಭಾರತದ ಅಸ್ತಿತ್ವನ ಗಟ್ಟಿಯಾಗಿ ಉಳಿಸ್ತಕ್ಕಂಥ ಏನು ಕೆಲಸ ಇವತ್ತು ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಗೊಂದಲಗಳೇನಿದೆ, ರಾಜಕೀಯ ಗೊಂದಲಗಳಿದೆ, ನಾಯಕತ್ವ ಗೊಂದಲಗಳಿದೆ, ಬಿಜೆಪಿಯಲ್ಲಿ ಇಲ್ಲ. ಬಿಜೆಪಿಯಲ್ಲಿ ಗಟ್ಟಿಯಾಗಿರ್ತಕ್ಕಂಥ ನಾಯಕತ್ವ ಏನಿದೆ, ದೇಶ ಉಳಿತಕ್ಕಂಥ ಕೆಲಸ ಕೆಲವೇ ದಿವಸಗಳಲ್ಲಿ, ಮೊನ್ನೆ ಮಹಿಳಾ ಮೀಸಲಾತಿ ಬಿಲ್ ತರಬೇಕಾದ್ರೆ ಸಾಕಷ್ಟು ಕಾಂಗ್ರೆಸ್ನವರು, ಇಂಡಿ ಕುಡಿದವರು ಹೋರಾಟ ಮಾಡಿದ್ರು ತರಬಾರ್ದು ಅಂತ. ಆದ್ರೆ ಈ ಒಂದು ಎಲೆಕ್ಷನ್ ನ ರಿಸಲ್ಟು ಮುಂಬರುವ ದಿನಗಳಲ್ಲಿ ಯಾರ ಮುಲಾಜು ಅವಶ್ಯಕತೆ ಇಲ್ದಿರ್ತಕ್ಕಂಥ ಏನು ರಿಸಲ್ಟ್ ಬರ್ತಾ ಇದೆ, ಮಹಿಳಾ ಮೀಸಲಾತಿಯನ್ನ ಮುಂಬರುವ ದಿನಗಳಲ್ಲಿ ಸ್ವತಂತ್ರವಾಗಿ ಮೋದಿಜಿಯವರು ಸ್ವತಂತ್ರವಾಗಿ ಬಿಲ್ ತಗೊಂಡ್ಬಂದು ಹೆಣ್ಮಕ್ಳಿಗೆ ಕೊಡ್ತಕ್ಕಂಥ ನ್ಯಾಯ, ಆ ಮೀಸಲಾತಿ, ಅಂಬೇಡ್ಕರ್ ಏನು ಕನಸಿತ್ತು ಅದನ್ನ ನನ್ಸಾಗಿ ಮಾಡ್ತಕ್ಕಂಥದ್ದು ನಾಯಕತ್ವ ಇವತ್ತು ಕಾಣಿಸ್ತಾ ಇದೆ. ಹಂಗಾಗಿ
ಈ ಪಂಚರಾಜ್ಯಗಳ ಎಲೆಕ್ಷನ್ ಅಲ್ಲಿ ಸಂಪೂರ್ಣ ಬಿಜೆಪಿ, ವೆಸ್ಟ್ ಬೆಂಗಾಲಲ್ಲಿ ಸಿಕ್ಕಿದೆ. ನಮ್ಗೆ ಇವತ್ತು ಜಯ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಮುಂಬರುವ ದಿನಗಳಲ್ಲಿ ನಮ್ಮ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ಕೂಡ ಕೇಸರಿಮಯ ಆಗ್ತಕ್ಕಂಥದ್ದು ಏನು ಕಾಣಿಸ್ತಾ ಇದೆ. ಈ ಒಂದು ಜೈಬೇರಿನ ಭಾರತ ಉಳಿತಕ್ಕಂಥ ಜೈಬೇರಿ ಅಂತಕ್ಕಂಥ ನಾವು ಒಂದು ಜಿಲ್ಲಾ ವತಿಯಿಂದ ನಾವು ಇವತ್ತು ಮಾಧ್ಯಮ ಮಿತ್ರರ ಜೊತೆಗೆ ಹಂಚ್ಕೊತಾ ಇದ್ವಿ. ಈ ಒಂದು ತುರ್ತಾಗಿ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಒಂದು ವಿಷಯ, ಇದು ನಮ್ಮ ವಿಜಯೋತ್ಸವ ಆದರೆ ಮತ್ತೊಂದು ವಿಷಯ ಕೂಡ ಇದೆ, ವಿಶೇಷವಾದ ವಿಷಯ ಕೂಡ ಇದೆ. BS ಯಡಿಯೂರಪ್ಪನವ್ರಿಗೆ ಸಲ್ಲುತ್ತೆ. ಅವರ ಸತತವಾದ ಹೋರಾಟ, 50 ವರ್ಷ ರಾಜಕೀಯ ಜೀವನ, 50 ವರ್ಷನ ಏನು ಅವರ ಜೀವನದಲ್ಲಿ ದಕ್ಷಿಣ ಭಾರತದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆನ ಇಡೀ ರಾಜ್ಯದಲ್ಲಿ ಎಲ್ಲರೂ ಅವರಿಗೆ ಒಂದು ಅಭಿಮಾನ ಉತ್ಸವ ಮಾಡಬೇಕು ಅಂತೇಳಿ ಇದೇ ತಿಂಗಳು 9ನೇ ತಾರೀಕು ಚಿತ್ರದುರ್ಗದಲ್ಲಿ ಇಡೀ ರಾಜ್ಯದಿಂದ ಸುಮಾರು 10 ಲಕ್ಷ ಜನಕ್ಕಿಂತ ಮೀರಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಆ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೂಡ ಮಿನಿಮಮ್ ಕಡಿಮೆ ಅಂದ್ರೆ ಕೂಡ 100 ಬಸ್ಸು ಸಂಖ್ಯೆ ನಮ್ಮ ಕಾರ್ಯಕರ್ತರು ಹೊರಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ, ಸಂಭ್ರಮಕ್ಕೆ ಇಡೀ ನಮ್ಮ 5 ವಿಧಾನಸಭಾ ಕ್ಷೇತ್ರದಿಂದ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ 5 ವಿಧಾನಸಭಾ ಕ್ಷೇತ್ರದಿಂದ 100 ಬಸ್ಸು ಹೊರಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಯಡಿಯೂರಪ್ಪನವರ ಅಭಿಮಾನೋತ್ಸವನ ಇಡೀ ಬಿಜೆಪಿ ವತಿಯಿಂದ ಎಲ್ಲರೂ ಅಭಿಮಾನದಿಂದ ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡ್ತಾ ಇದೆ. ನಮ್ಮ ದೃಶ್ಯ ಮಾಧ್ಯಮರ ಮಿತ್ರರಿಂದ ಒಂದು ವಿನಂತಿ ಮಾಡ್ಕೊತೀನಿ, ಈ ವಿಷಯವನ್ನ ಇನ್ವಿಟೇಷನ್ನ ನಾವು ಇವತ್ತು ತಮ್ಮ ಮುಖಾಂತರ ಕೂಡ ತಮಗೂ ಕೊಡ್ತೀವಿ, ತಮ್ಮ ಮುಖಾಂತರ ಕೂಡ ಇನ್ವಿಟೇಷನ್ನ ಕೊಡ್ತಕ್ಕಂಥದ್ದಿದೆ. ಈ ಒಂದು ಸಂಭ್ರಮಾಚರಣೆ ಜೊತೆಗೆ ಅಭಿಮಾನೋತ್ಸವ ಕಾರ್ಯಕ್ರಮ ಏನಿದೆ, ಈ ಒಂದು ಇನ್ವಿಟೇಷನ್ನ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಹಾಗೂ ಪಕ್ಷಾತೀತವಾಗಿ, ಬರೀ ಬಿಜೆಪಿ ಇಲ್ಲ, ನಮ್ಮ ಈ ಒಂದು ಯಡಿಯೂರಪ್ಪನವರ ಅಭಿಮಾನಿಗಳು ಎಲ್ಲ ಪಕ್ಷಾತೀತವಾಗಿ ಇದ್ದಾರೆ. ಎಲ್ಲರೂ ಬರಬೇಕು. 9ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ವಿಜೃಂಭಣೆ ಕಾರ್ಯಕ್ರಮ ಮಾಡಬೇಕು, ಅವ್ರಿಗೆ ಗೌರವ ಸಲ್ಲಿಸ್ಬೇಕಂತ ನಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ರಿಗೂ ನಾನು ಸ್ವಾಗತ ಸುಸ್ವಾಗತವನ್ನು ಕೋರ್ತೀನಿ. ಮಾಹಿತಿಯನ್ನ ನೀಡಬೇಕು ಅಂದಾಗ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಅವರು ಏನು ಪ್ರಾರಂಭ ಮಾಡಿದ್ರು ಅವರ ರಾಜಕೀಯ ಜೀವನವನ್ನ, ಶಿವಮೊಗ್ಗ ಜಿಲ್ಲಾದ್ಯಂತ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ನೆಲೆಯೂರಿ ಹಾಗೆ ಮಾಡಿ 1983ರಲ್ಲಿ ಅವರ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಾರ್ವತ್ರಿಕ ಚುನಾವಣೆಯನ್ನ ಗೆದ್ದು ಶಾಸಕರಾಗಿ ಅಲ್ಲಿಂದ ನಾವು ರಾಜ್ಯದಲ್ಲಿ ಅಧಿಕಾರ ಹಿಡಿಯೋವರೆಗೂ ಯಡಿಯೂರಪ್ಪನವರ ನಿರಂತರ ಶ್ರಮ ಇದೆ. ಈ ಸೈಕಲ್ನಲ್ಲೇ ಜಿಲ್ಲಾದ್ಯಂತ ಓಡಾಡಿರುವಂತದ್ದು, ರಾಜ್ಯಾದ್ಯಂತ ಸೈಕಲ್ ಯಾತ್ರೆಯನ್ನ ಮಾಡಿ ಸುಮಾರು 50 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇರುವಂತವರು ಮಾನ್ಯ ಯಡಿಯೂರಪ್ಪನವರು. ಈಗಲೂ ಸಹ ನಮ್ಮ ರಾಜ್ಯಾದ್ಯಂತ ಚೈತನ್ಯದಿಂದ ಓಡಾಡಿ ಪಕ್ಷವನ್ನ ಕಟ್ಟಬೇಕು ಅನ್ನುವಂತ ಒಂದು ಹುಮ್ಮಸ್ ಇರುವಂತವ್ರು ಮಾನ್ಯ ಯಡಿಯೂರಪ್ಪನವರು. ಅವರ ಜೊತೆ ಹಲವಾರು ಹೋರಾಟಗಳಲ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಒಂದಷ್ಟು ಜನ ವಿರೋಧಿ ಕೆಲಸವನ್ನ ಕಾಂಗ್ರೆಸ್ ಮಾಡಿದಾಗ ಅದರ ವಿರುದ್ಧ ಪ್ರತಿಭಟನೆಗಳು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡಿದ್ರು ಸಹ ಅವರು ಸಾಮಾನ್ಯ ಕಾರ್ಯಕರ್ತನಾಗಿ ಜಮಖಾನೆಗಳನ್ನ ಹಾಕೊಂಡು, ಬಹುಶಃ ತಮ್ಗೆಲ್ಲ ಗೊತ್ತಿರಬಹುದು, ಮೆಜೆಸ್ಟಿಕ್ ನಲ್ಲಿ ಅಮರ್ ಥಿಯೇಟರ್ನ ಎದುರುಗೆ ನಾವು ಒಂದು ಶಾಮಿಯಾನ ನಾವೆಲ್ಲ ಪಾಲ್ಗೊಂಡಂತವ್ರು. ಆ ಕಾಲದಲ್ಲಿ ಅವ್ರ ಜೊತೆಗೆ ನಾವಿನ್ನ ಅವಾಗ ವಿದ್ಯಾರ್ಥಿ ದಶೆಯಲ್ಲಿ ಇದ್ದಂತವ್ರು. ಆ ಹುಮ್ಮಸ್ಸು ಎಲ್ಲ ಇತ್ತು, ಅವರ ಜೊತೆ ಭಾಗವಹಿಸಿದಂಥದ್ದು. ಈ ತರ ನಿರಂತರವಾಗಿ ಅವರು ತಮ್ಮ
ರಾಜಕೀಯ ಜೀವನವನ್ನ ಪ್ರಾರಂಭ ಮಾಡಿ ಹೋರಾಟಗಳಿಂದಲೇ ಮತ್ತು ರೈತ ನಾಯಕ ಅಂತ ಹೆಸರು ಬಂದಿರೋದು ರೈತ ಪರವಾದಂತ ಹೋರಾಟಗಳಿಂದ. ಜೊತೆಗೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡುವಂತದ್ದಾಗಿರ್ಬೋದು, ದೇವದಾಸಿಯರಿಗೆ ಮಾಶಾಸನ ಕೊಡುವಂತದ್ದಾಗಿರ್ಬೋದು, ನೈಸರ್ಗಿಕ ವಿಕೋಪ ಪರಿಹಾರ ನಿಧಿಯನ್ನ ದೇಶದಲ್ಲಿಯೇ ಮೊದಲನೇ ಬಾರಿ ಸುಮಾರು 50,000ದಿಂದ 5 ಲಕ್ಷದವರೆಗೆ ಹಂಚಿಕೆ ಮಾಡಿರುವಂತಹದ್ದು ಆ ಕೀರ್ತಿ ಯಡಿಯೂರಪ್ಪನವರಿಗೆ ಸಲ್ತದೆ. ಕೆರೆಗಳಿಗೆ ನೀರು ತುಂಬುವಂತಹ ಯೋಜನೆ, ಹೀಗೆ ಹಲವಾರು ಯೋಜನೆಗಳನ್ನ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ದಿನಾಂಕ 9/5/2026 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ನಾಡಿನ ಧರ್ಮ, ಸಂಸ್ಕೃತಿ, ಸಮಾಜದ ಈ ತ್ರಿವೇಣಿ ಸಂಗಮದ ಪ್ರತೀಕವಾಗಿರುವ ಕಾರ್ಯ ಜಗದ್ಗುರು ಮಠಾಧೀಶರ ನೇತೃತ್ವದಲ್ಲಿ ಅವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಅಮಿತ್ ಶಾ ಅವರು ಅದಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಸಹ ಮಾನ್ಯ ಯಡಿಯೂರಪ್ಪನವರಿಗೆ ಅವತ್ತು ಇಟ್ಕೊಂಡಿರುವಂತದ್ದಾಗಿದೆ.